ಯಜ್ಞಾತ್ವಾ ಸರ್ವೇ ಮುನಯಃ ಇತಃ ಪರಾಂ ಸಿದ್ಧಿಂಗತಾಃ. ಯಾವ ತಿಳುವಳಿಕೆಯಿಂದ, ಯಾವ ಜ್ಞಾನ ಸಂಪಾದನೆ ಮಾಡೋದ್ರಿಂದ ಎಲ್ಲ ಮನನಶೀಲರಾದ ಮುನಿಗಳು, ಜ್ಞಾನಿಗಳು ಈ ಸಂಸಾರದಿಂದ ಉತ್ತಮವಾದ ಸಿದ್ಧಿಯನ್ನು ಪಡೆದಿದ್ದಾರೋ ಅಂತಹ ಜ್ಞಾನದಲ್ಲಿಯೇ ಉತ್ತಮಂ ಜ್ಞಾನಂ ಬಹಳ ಮುಖ್ಯವಾದದ್ದು, ಅತ್ಯುತ್ತಮವಾದದ್ದು. ಅದನ್ನು ನಿನಗೆ ಹೇಳ್ತೇನೆ ಅಂತ ಭಗವಂತ ಆರಂಭದಲ್ಲಿ ಹೇಳ್ತಾ ಇದ್ದಾನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಯಂತಿ ಚ. ಮತ್ತು ಆ ಜ್ಞಾನದ ಮಹತ್ವವನ್ನೇ ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ಈ ರೋಚನಾನಾಂ ಫಲಶ್ರುತಿ ಅಂತ ನಾವೆಲ್ಲ ಕೇಳಿದ್ದೇವೆ. ಕೆಲವು ಕಡೆ ಮೊದಲೇ ಫಲವನ್ನು ಹೇಳ್ತಾರೆ. ಫಲವನ್ನು ಯಾಕೆ ಹೇಳ್ತಾರೆ ಅಂದರೆ ಆ ವಿಷಯದಲ್ಲಿ ದಾರ್ಢ್ಯ ಮತ್ತು ಆಸಕ್ತಿಯನ್ನು ನಿಮಗೆ ತಂದುಕೊಡುವ ಸಲುವಾಗಿ. ಅನೇಕ ವಿಷಯಗಳನ್ನು ಕೃಷ್ಣ ಹೇಳಿದ್ದಾನೆ, ಅದರ ಒಟ್ಟಿಗೆ ಇದು ಒಂದು ಹೀಗೆ ಅಂತ ಅಂದ್ಕೊಳ್ಳೋದು ಬೇಡ. ಇದು ಜ್ಞಾನಾನಾಂ ಉತ್ತಮಂ ಜ್ಞಾನಂ ಅಂತ ಒಂದು ಇದರ ಹಿರಿಮೆಯನ್ನು ಹೇಳಿ ಮತ್ತೊಮ್ಮೆ ಭಗವಂತ ಹೇಳ್ತಾ ಇದ್ದಾನೆ, ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯ ಆಗತಾಃ. ಈ ಧರ್ಮವನ್ನು ಈಗೇನು ನಾನು ಮುಂದೆ ವಿಷಯವನ್ನು ಪ್ರತಿಪಾದನೆ ಮಾಡ್ತೇನೆ, ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನನ್ನ ಸಾಧರ್ಮ್ಯ ಅಂದರೆ ಸಮಾನ ಧರ್ಮ ಅಂತ, ಭಗವಂತನಂತೆ, ಭಗವಂತನೇ ಅಲ್ಲ ಭಗವಂತನಂತೆ ಆಗ್ತಾನೆ. ಅದೇನದು ದೇವರಂತೆ ಆಗೋದು ಅಂದರೆ ಏನು? ಸರ್ಗೇಪಿ ನೋಪಜಾಯಂತೆ. ಸರ್ಗ ಅಂದರೆ ಸೃಷ್ಟಿಯ ಕಾಲದಲ್ಲಿ ನ ಉಪಜಾಯಂತೆ ಅಂದರೆ ಹುಟ್ಟೋದಿಲ್ಲ. ಭಗವಂತ ಸೃಷ್ಟಿ ಮಾಡುವಾಗ ಎಲ್ಲ ಜೀವಜಾತವನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಆದರೆ ಯಾರು ನಾನು ಇನ್ನು ಮುಂದೆ ಹೇಳುವ ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ತಾರೆ, ಈ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ, ಅವರು ಸೃಷ್ಟಿಯ ಕಾಲದಲ್ಲಿ ಮತ್ತೆ ಹುಟ್ಟಿ ಬರೋಲ್ಲ. ಸರ್ಗೇಪಿ ನೋಪಜಾಯಂತೆ. ಇದು ಒಂದು. ಭಗವಂತನಿಗೆ ಹುಟ್ಟಿಲ್ಲ, ಭಗವಂತನೂ ಕೂಡ ಹುಟ್ಟು ಅಂತ ಅವನಿಗಿಲ್ಲ. ಆದರೆ ನಮಗೆ ಹುಟ್ಟು ಅಂತಿದೆ. ಹುಟ್ಟು ಅಂದರೆ ಚೇತನಕ್ಕೆ ಜಡವಾದ ಶರೀರದ ಸಂಬಂಧ. ಇದನ್ನೇ ಹುಟ್ಟು ಅಂತ ಕರೀತಾರೆ. ದೇವರು ಆಗಾಗ ಈ ಚೇತನಕ್ಕೆ ಜಡವಾದ ಬೇರೆ ಬೇರೆ ದೇಹ ಸಂಬಂಧವನ್ನು ಕೊಟ್ಟು ಈ ಜ್ಞಾನ ಪಡೆಯುವ ತನಕ ಈ ಹುಟ್ಟಿನ ಸಾವಿನ ಚಕ್ರದ ಒಳಗೆ ನಮ್ಮನ್ನು ತಿರುಗಿಸ್ತಾನೆ. ನಾವು ಸಾಯಲಿಕ್ಕೆ ಕಾರಣ ಹುಟ್ಟದೇ ಇದ್ದಿದ್ದರೆ ಸಾಯುವ ಪ್ರಶ್ನೆಯೇ ಇಲ್ಲ. ದೇವರಲ್ಲಿ ನಾವು ಕೇಳಬೇಕಾದ್ದು ಹುಟ್ಟು ಬೇಡ. ಕನಕದಾಸರಂತಾರೆ ನೋಡಿ, ಹುಟ್ಟಿಸಲೇ ಬೇಡ ಇನ್ನು ಹುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇಷ್ಟರೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅವರು ಇಷ್ಟು ಮಾತ್ರ ಅಂತಾರೆ. ಹುಟ್ಟಿಸಬೇಡ ಅಂದ್ರೇ ದೊಡ್ಡವರ. ಹುಟ್ಟಿಸಿದ ಮೇಲೆ ದೇವರು ಹುಟ್ಟಿಸಿದ್ದಾನೆ, ದೇವರು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಮರೆತು ನಮ್ಮ ರಕ್ಷಣೆಗಾಗಿ ಮಾಡಬಾರದ್ದನ್ನು ಮಾಡಿ
ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗುವ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಬಾರ್ದು ಅಂತಾದರೆ ಸ್ವಾಮಿ ನೀನೇ ಹುಟ್ಟಿಸಿದ್ದೀಯ, ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ದಾಸರು ಇನ್ನೊಂದು ಕಡೆ ಅಂತಾರೆ, ನಿಮಗಿರುವ ಚಿಂತೆ ನಮ್ಮ ಅನಿರುದ್ಧಗಿಲ್ಲೇನೋ. ಇದು ಕ್ವಶ್ಚನ್. ನಾವು ಎಷ್ಟು ಚಿಂತೆ ಮಾಡ್ತೀವಿ, ಚಿಂತೆ ಬಿಡಿ, ಚಿಂತನೆ ಮಾಡಿ. ದೇವರನ್ನು ಕುರಿತು ಮಾಡಿದರೆ ಚಿಂತನೆ. ಮನೆ ಮಡದಿ ಮಕ್ಕಳು ಮಾರುತಿ ಮನಿಯನ್ನು ಕುರಿತು ಮಾಡಿದರೆ ಅದು ಚಿಂತೆ. ಚಿಂತೆಯಿಂದ ಮತ್ತೆ ಮತ್ತೆ ಹುಟ್ಟು, ಚಿಂತನೆಯಿಂದ ಹುಟ್ಟೇ ಕಟ್ಟು. ಕಟ್ಟಂದರೆ ಇಲ್ಲ, ಹುಟ್ಟೇ ಇಲ್ಲ. ಇನ್ನು ಭಗವಂತ ಹೇಳ್ತಾನೆ, ನಾನು ಹೇಳುವ ಈ ಸರಿಯಾದ ತಿಳುವಳಿಕೆ ಚೆನ್ನಾಗಿ ಮನನ ಮಾಡಿಕೊಂಡ್ರೆ, ಆ ಜ್ಞಾನ ಪುರಸ್ಸರವಾಗಿ ಭಗವಂತನನ್ನು ತಿಳಿದದ್ದೇ ಆದರೆ, ಅಂತ್ಯಕಾಲದಲ್ಲಿ ಆ ಭಗವಂತನನ್ನು ಈ ಎಲ್ಲ ಜ್ಞಾನದಿಂದ ಉಪಾಸನೆ ಮಾಡಿದರೆ ಆದರೆ ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿಯ ಕಾಲದಲ್ಲಿ ನಿಮಗೆ ಹುಟ್ಟು ಇಲ್ಲದ ಹಾಗೆ ನಾನು ಮಾಡ್ತೇನೆ. ಅದರರ್ಥ ಪ್ರಲಯೇಪಿ ಪ್ರಲಯೇನ ವ್ಯಥಯಂತಿ ಚ, ಮತ್ತು ಪ್ರಳಯ ಕಾಲದಲ್ಲಿ, ನಾಶ ಕಾಲದಲ್ಲಿ ನವ್ಯಥಯಂತಿ, ದುಃಖ ಇಲ್ಲ. ಎರಡು ದುಃಖದಿಂದ ಪಾರಾಗ್ತೀರಿ. ಇದು ಎರಡೇ ದೊಡ್ಡ ದುಃಖ. ಒಂದು ಹುಟ್ಟಿನ ದುಃಖ, ಇನ್ನೊಂದು ಸಾವಿನ ದುಃಖ. ಎರಡು ದುಃಖದಿಂದ ಪಾರಾಗಿ ನನ್ನಂತೆ ಹುಟ್ಟು ಸಾವು ಇಲ್ಲದ ಸ್ವರೂಪಭೂತವಾದ ಆನಂದದ ಅನುಭವ, ದುಃಖ ಲವಲೇಶ ಇಲ್ಲದ ಆನಂದದ ಲೋಕ ಬೇಕಂತಾದರೆ ಈ ಮುಂದೆ ಹೇಳುವ ಜ್ಞಾನ ಇದೆಯಲ್ಲ, ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಎರಡು ಶ್ಲೋಕಗಳಿಂದ ಭಗವಂತ ಮೊದಲಿಗೆ ಗುಣತ್ರಯ ವಿಭಾಗದ ಜ್ಞಾನ ಜೀವರಿಗೆ, ಸಾಧನೆಯ ಸನ್ಮಾರ್ಗದಲ್ಲಿ ಹೊರಟ ಸಜ್ಜನರಿಗೆ ಎಷ್ಟು ಅವಶ್ಯವಾದದ್ದು ಇದನ್ನು ತಿಳಿಸ್ತಾ ಇದ್ದಾರೆ. ದಾಸರಾಯರು ತಮ್ಮ ಪದಪದ್ಯಗಳಲ್ಲಿ ಹೇಳುವಾಗ, ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕ. ಯಾರು ಜಗದ್ಗುರು ಮಧ್ವಾಚಾರ್ಯರ ಮತವನ್ನು ನಂಬಿದ್ದಾರೆ ಅವರಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು, ಹನುಮನ ಮತವನ್ನು ನಂಬಿದವರಿಗೆ, ಹರಿಯ ಮತವಾದ ಭಗವದ್ಗೀತೆಯನ್ನು ನಂಬಿದವರಿಗೆ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇರ್ತಕ್ಕಂಥ ಗುಣತ್ರಯ ವಿಭಾಗ, ಈ ಜ್ಞಾನ ಅತ್ಯಂತ ಅವಶ್ಯಕವಾದದ್ದು ಅಂತ ತಿಳಿಸ್ತಾ ಮುಂದಿನ ಪದ್ಯಗಳಲ್ಲಿ ಏನು ಆ ಗುಣತ್ರಯ ವಿಭಾಗ ಅದನ್ನು ತಿಳಿಸ್ತಾ ಇದ್ದಾನೆ. ಮಮ ಯೋ ನಿಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಅರ್ಜುನ, ಮಹಾಲಕ್ಷ್ಮಿ ಅವಳಲ್ಲಿ ನಾನು ಗರ್ಭವನ್ನು ಇರಿಸ್ತೇನೆ. ಆ ಗರ್ಭ ಇಡುವ ಕಾರಣ ಎಲ್ಲ ಪ್ರಾಣಿ ಪ್ರಪಂಚದ ಉತ್ಪತ್ತಿ ಆಗತಕ್ಕಂಥದ್ದು. ಇಡೀ ಜಗತ್ತಿನ ಜೀವಜಾತದ ಉತ್ಪತ್ತಿಗೆ ಜಗನ್ಮಾತೆಯಾದ ಚಿತ್ ಪ್ರಕೃತಿ ಮಹಾಲಕ್ಷ್ಮಿ, ಅದಕ್ಕೆ ಅವಳಿಗೆ ಜಗನ್ಮಾತಾ ಅಂತ ಕರೀತಾ ಇದ್ದಾರೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪದಪ್ರಿತ. ದೇವ, ಮನುಷ್ಯ, ತಿರ್ಯಕ್ ಪ್ರಾಣಿಗಳು ಯಾವೆಲ್ಲ ಮೂರ್ತಯ ದೇಹ ಇದೆಯೋ, ಹುಟ್ಟುತ್ತಾ ಇದೆಯೋ,
ಆ ಎಲ್ಲ ದೇಹಗಳಿಗೆ ಮಹಾಲಕ್ಷ್ಮಿ ಕಾರಣಳಾಗಿದ್ದಾಳೆ, ತಾಯಿಯಾಗಿದ್ದಾಳೆ. ಗರ್ಭಪ್ರದನಾದ ಗರ್ಭದಾನ ಮಾಡುವಂತಹ ನಾನು ತಂದೆಯಾಗಿದ್ದೇನೆ. ತಂದೆಯಾಗಿ ಭಗವಂತ, ತಾಯಿಯಾಗಿ ಜಗನ್ಮಾತೆಯಾದ ಮಹಾಲಕ್ಷ್ಮಿ ಜಗತ್ತಿನ ಎಲ್ಲ ಜೀವಜಾತದ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇಂತಹ ಜೀವಕ್ಕೆ ಗುಣತ್ರಯದ ಸಂಬಂಧ ಹೇಗಾಗತ್ತೆ ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾರೆ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹೀನಮವ್ಯಯಂ. ಪ್ರಕೃತಿಯಿಂದ ಉಂಟಾಗುವಂತಹ ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳು ಗುಣಕ್ಕೆ ಅಭಿಮಾನಿಗಳಾದ ದೇವತೆಗಳು ಸ್ವರೂಪದಿಂದ ನಾಶವೇ ಇಲ್ಲದ ದೇಹದ ಒಳಗಿರುವ ಜೀವನನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಅರ್ಥಾತ್ ಪ್ರತಿಯೊಬ್ಬ ಜೀವ, ಅದು ಯಾರೇ ಇರಲಿ, ದೇವ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ತಿರ್ಯಕ್ ಯೋನಿ ಪ್ರಾಣಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಪ್ರಕೃತಿಯ ಸಹಜವಾದ ಮೂರು ಗುಣಗಳ ಬಂಧನಕ್ಕೆ ಒಳಗಾಗೇ ಆಗಿರುತ್ತೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಂಧಾತಿ ಜ್ಞಾನ ಸಂಗೇನ ಚಾನಗ. ಇದರಲ್ಲಿ ಸತ್ವಗುಣ ಅಂತ ಏನಿದೆ, ಆ ಸತ್ವಗುಣದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಸತ್ವಗುಣಕ್ಕೆ ಅಭಿಮಾನಿ ಲಕ್ಷ್ಮಿಯ ಒಂದು ರೂಪ ಶ್ರೀರೂಪ. ಅದು ನಿರ್ಮಲವಾಗಿರ್ತಕ್ಕಂಥದ್ದು. ಈ ಗುಣ ಯಾರಲ್ಲಿ ಇರುತ್ತೆ, ಯಾವುದೇ ವಿಧವಾದ ರೋಗಾದಿಗಳು ಆ ದೇಹಕ್ಕೆ ಉಂಟಾಗೋಲ್ಲ. ಎಲ್ಲ ಇಂದ್ರಿಯಗಳಲ್ಲಿ ಪ್ರಕಾಶವನ್ನು, ಅರಿವನ್ನು ತಂದುಕೊಡುವಂಥದ್ದು. ಸುಖದ ಸಂಬಂಧ, ಜ್ಞಾನ ಸಂಬಂಧ, ಇವುಗಳಿಂದ ಸಾತ್ವಿಕರಾದ ಜೀವರನ್ನು ಬಂಧನಕ್ಕೆ ಒಳಪಡಿಸುತ್ತೆ. ನೋಡಿ, ಯದ್ಯಪಿ ರಜೋಗುಣ ತಮೋಗುಣಗಳು ಬಂಧನಕ್ಕೆ ಕಾರಣ ಮಾತ್ರ ಅಲ್ಲ, ಸಾತ್ವಿಕ ಗುಣ ಸತ್ವಗುಣವೂ ಕೂಡ ಬಂಧನಕ್ಕೆ ಕಾರಣ. ಅದು ಹೇಗೆ? ಸತ್ವಗುಣ ಹೇಗೆ ಬಂಧನಕ್ಕೆ ಕಾರಣ? ಜ್ಞಾನ ಸಂಬಂಧದಿಂದ ಬಂಧನಕ್ಕೆ ಕಾರಣ ಆಗುತ್ತದು. ನಾನು ಭಾರಿ ಓದ್ಕೊಂಡಿದ್ದೇನೆ, ನಾನು ಭಾರಿ ಕೇಳಿದ್ದೇನೆ, ನನ್ನಷ್ಟು ಓದಿಕೊಂಡವರೇ ಇಲ್ಲ, ಬಂತು ಅಂದರೆ ಸಿಕ್ಕಾಕ್ಕೊಂಡ್ರಿ ಅಂತಲೇ ಅರ್ಥ. ದಾನ ಮಾಡೋದು, ಧರ್ಮ ಮಾಡೋದು, ಪಾಠ ಮಾಡೋದು, ಪ್ರವಚನ ಮಾಡೋದು, ಒಬ್ಬರಿಗೆ ಸಹಾಯ ಮಾಡೋದು, ಇದೆಲ್ಲ ಸತ್ವಗುಣ. ದೇವರನ್ನೇ ನೋಡೋದು, ದೇವರಿಗೆ ಯಾತ್ರೆ ಮಾಡೋದು, ಇವೆಲ್ಲ ಸಾತ್ವಿಕ ಗುಣವೇ. ಆದರೆ ಇದರ ಒಟ್ಟಿಗೆ ಅಹಂಕಾರ ಬೆರೆತ್ರೆ, ಇದರ ಒಟ್ಟಿಗೆ ದೇವರ ಅರ್ಪಣ ಭಾವ ಇಲ್ಲ ಅಂತಾದರೆ ನ ಶೋಭತೆ, ಇದು ಶೋಭಿಸೋಲ್ಲ, ಇದು ನಿಮಗೆ ಮತ್ತೆ ಬಂಧನಕ್ಕೆ ಕಾರಣ ಆಗತ್ತೆ.